ಒಂದು ಕಾಲದಲ್ಲಿ ಶಿಸ್ತಿಗೆ ಸಂಘಟನೆಗೆ ಹೆಸರುವಾಸಿಯಾಗಿದ್ದ ಬಿಜೆಪಿ ಪಕ್ಷ ಈಗ ಅರಾಜಕತೆಯ ಆಗರಾಗಿದೆ. ಕಾರ್ಯಕರ್ತರ ಬೆವರಿನ ಮೇಲೆ ಗೆದ್ದು ಸುಖದ ಸುಪ್ಪತ್ತಿಗೆ ಮೇಲೆ ಮೆರಿತಾ ಇರೋರಿಗೆ ಪಕ್ಷದ ಸಿದ್ಧಾಂತ, ಹೊಣೆಗಾರಿಕೆ, ಕಾರ್ಯಕರ್ತರ ಶ್ರಮ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಮರೆತು ಹೋಗಿದೆ. ನಾನೇ ಮೇಲು ಅನ್ನೋ ಅಹಂಕಾರ ಪಕ್ಷವನ್ನ ಪಾತಾಳಕ್ಕೆ ತೆಗೆದುಕೊಂಡು ಹೋಗ್ತಿದೆ. ಸರಿಯಾದ ನಾಯಕತ್ವ, ಸಮನ್ವಯತೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸದ್ಯದ ಬಿಜೆಪಿಗಿಂತ ಬೇರೆ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. 2023ರ ಚುನಾವಣೆಯ ನಂತರ ಬುದ್ಧಿ ಕಲಿಬೇಕಾಗಿದ್ದ ಪಕ್ಷದ ನಾಯಕರು ಇನ್ನೂ ತಮ್ಮ ಪ್ರತಿಷ್ಠೆಯ ಸುತ್ತಲೇ ಗಿರ್ಕಿ ಹೊಡಿತಿದ್ದಾರೆ. ಚುನಾವಣೆಯ ಸೋಲಿನ ಪಾಠ ಕಲಿತು ಬಿಜೆಪಿ ಮತ್ತೆ ಎದ್ದು ಬರುತ್ತೆ ಅನ್ನೋದು ಕಾರ್ಯಕರ್ತರ ನಿರೀಕ್ಷೆ ಆಗಿದೆ. ಆದರೆ ಈ ಪಕ್ಷ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇರೋದನ್ನ ನೋಡಿ ಕಾರ್ಯಕರ್ತರ ನಿದ್ದೆ ಕೂಡ ಹಾರೋಗಿದೆ. ಬಿಜೆಪಿಲಿ ಎಲ್ಲ ಸರಿ ಇಲ್ಲ, ಅರಾಜಕತೆ ತಾಂಡವವಾಡ್ತಿದೆ ಅನ್ನೋದಕ್ಕೆ ಹತ್ತಾರು ನಿದರ್ಶನಗಳು ಸಿಗುತ್ತೆ. ಯಲಹಂಕದ ಶಾಸಕ ವಿಶ್ವನಾಥ್ ವರ್ಸಸ್ ಸಂಸದ ಡಾಕ್ಟರ್ ಸುಧಾಕರ್, ವಿಶ್ವನಾಥ್ ವರ್ಸಸ್ ಸದಾನಂದ ಗೌಡ ವರ್ಸಸ್ ವಿಜಯೇಂದ್ರ, ಈಶ್ವರಪ್ಪ ವರ್ಸಸ್ ವಲಸಿಗರು, ವಿಜಯೇಂದ್ರ ವರ್ಸಸ್ ಯತ್ನಾಳ್, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಾಲು ಉದಾಹರಣೆಗಳು ಸಿಗುತ್ತೆ. ಇನ್ನೊಂದು ಚುನಾವಣೆ ಮುಗಿದ್ರೂ ಇವರ ಒಳಜಗಳಗಳು ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ. ಇದೇ ಒಣ ಪ್ರತಿಷ್ಠೆಗಳನ್ನ ಯಡಿಯೂರಪ್ಪ ನಾಯಕತ್ವದ ಸಮಯದಲ್ಲಿ ಮಾಡಿದ್ರೆ ಯಡಿಯೂರಪ್ಪ ಒಬ್ಬೊಬ್ಬರನ್ನೇ ಕರೆದು ಲೆಫ್ಟು ರೈಟು ಅಂತ ಹೇಳಿ ಕ್ಲಾಸ್ ತಗೋತಾ ಇದ್ರು ಅನ್ಸುತ್ತೆ. ಆದ್ರೆ ಈಗ ಯಾರ ಮಾತನ್ನ ಯಾರು ಕೂಡ ಕೇಳೋ ಪರಿಸ್ಥಿತಿಯಲ್ಲಂತೂ ಇಲ್ಲ. ಈಗ ಬಿಜೆಪಿಯಲ್ಲಿ ಎಲ್ಲರೂ ಲೀಡರ್ಗಳೇ, ಎಲ್ಲರೂ ಕೂಡ ಹೈಕಮಾಂಡ್ಗಳಾಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಬಿಜೆಪಿಯ ನಾಯಕರೆಲ್ಲರೂ ಒಗ್ಗಟ್ಟಾಗಿ ಮಾಡ್ತಿರೋ ಒಂದೇ ಒಂದು ಕೆಲಸ ಅಂದ್ರೆ ತಿಂಗಳಿಗೊಮ್ಮೆ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಅನ್ನ ನೋಡೋದು. ಇದರಲ್ಲಿರ್ತಕ್ಕಂತಹ ಒಗ್ಗಟ್ಟು ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅನ್ನೋದೇ ಈಗ ಕಾರ್ಯಕರ್ತರ ನೋವಿಗೆ ಕಾರಣ ಆಗಿದೆ. ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರೋಧ ಮುರ್ಕೊಂಡು ಬಿದ್ದಿತ್ತು. ಅದ್ ಯಾವ ರೀತಿ ಅಂದ್ರೆ ಬೊಮ್ಮಾಯಿ ಸರ್ಕಾರ ತಿರುಗೇಟು ಕೊಡೋದಿರ್ಲಿ, ಡಿಫೆನ್ಸ್ ಮಾಡಿಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಗುರಿಯಿಂದ ಸರ್ಕಾರದ ವಿರುದ್ಧ ಯುದ್ಧವನ್ನೇ ಮಾಡಿತ್ತು. ಆದ್ರೆ ಇವತ್ತು ಅದೇ ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡೋದನ್ನು ಬಿಟ್ಟು ಒಬ್ಬರ ಕಾಲನ್ನ ಒಬ್ಬರು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಂದ್ರೆ ಬಿಜೆಪಿ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಕರ್ನಾಟಕದ ಜನತೆಗೆ, ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರಿಗೆ ಅರ್ಥ ಆಗ್ತಾ ಇದೆ. ಬಿಜೆಪಿ ನಾಯಕರು ತಮ್ಮ ಸ್ವಂತ ಶ್ರಮದ ಮೇಲೆ ಚುನಾವಣೆಯನ್ನು ನಡೆಸುವಂತಹ ಶಕ್ತಿ ಕಳ್ಕೊಂಡು ತುಂಬಾ ವರ್ಷಗಳೇ ಆಗಿದೆ. ಚುನಾವಣೆ ವೇಳೆ ಕರ್ನಾಟಕಕ್ಕೆ ಬರುವಂತಹ ಮೋದಿ, ಅಮಿತ್ ಶಾ ಮೇಲೆ ಅವರು ನಂಬಿಕೆಯನ್ನ ಇಟ್ಕೊಂಡು ಕೂತಿದ್ದಾರೆ. ಅದನ್ನು ಬಿಟ್ಟು ಪಕ್ಷವನ್ನ ಚುನಾವಣೆಗೆ ತಯಾರಿಯನ್ನ ಮಾಡುವಂತಹ ನಿಟ್ಟಿನಲ್ಲೂ ಅಥವಾ ಜನರ ವಿಶ್ವಾಸವನ್ನ ಗಿಟ್ಟಿಸುವಂತಹ ಕೆಲಸದಲ್ಲೂ ನಿರತರಾಗದೇ ಇರೋದು ಪಕ್ಷದ ಪ್ರಾಮಾಣಿಕ ನಾಯಕರು ಮತ್ತು ಕಾರ್ಯಕರ್ತರಿಗೆ ಬೇಸರವನ್ನ ತರಿಸಿದೆ. ಅದರಲ್ಲೂ ಈ ಬಾರಿ ಕರ್ನಾಟಕದ ಬಿಜೆಪಿ ಫೈಟ್ ಮಾಡಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಇದೇ ರೀತಿ ಹೋದ್ರೆ ಡಿ.ಕೆ. ಶಿವಕುಮಾರ್ ಇಡೀ ಬಿಜೆಪಿಯನ್ನ ನುಂಗಿ ನೀರು ಕುಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಗೆಲ್ಲೋ ಉಮೇದಿನಲ್ಲಿರ್ತಕ್ಕಂಥ ಪಕ್ಷಕ್ಕೆ ಈಗ ಪಕ್ಷದ ಒಳಗಡೆ ಇರತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸಿಕೊಂಡ್ರೆ ಸಾಕು ಅನ್ನೋ ಹಾಗೆ ಆಗಿದೆ. ಪಕ್ಷದಲ್ಲಿ ಇಷ್ಟೆಲ್ಲ ಕೋಲಾಹಲ ನಡೀತಾ ಇದ್ರು ಬಿಜೆಪಿ ಹೈಕಮಾಂಡ್ ಮಾತ್ರ ಎಲ್ಲವನ್ನ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮನೆ ಕೆಲಸ ಮಾಡೋ ಮಹಿಳೆಗೆ ಟಿಕೆಟ್ ನೀಡಿ ಗೆಲ್ಸ್ಕೊಂಡು ಬಂದ ಹಾಗೆ ಜಾತಿ, ಹಣ ಬಲದ ಮೇಲೆ ಸೊಕ್ಕಿನಿಂದ ಮೆರಿತಾ ಇರತಕ್ಕಂಥವ್ರಿಗೆ ಸೋಡಾ ಚೀಟಿ ಕೊಟ್ಟು ಹೊಸಬರಿಗೆ ಆದ್ಯತೆಯನ್ನ ಕೊಡುವಂತ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾಲವೇ ನಿರ್ಣಯಿಸಬೇಕಾಗಿದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.